ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವೈಎಂ ಆಯತ ಮಲ್ಲಪ್ಪ ಜ್ಯೋತ ಅವರು. ರೈತರ ಹುತಾತ್ಮ ದಿನ ನಾಳೆ ಜುಲೈ 21. ಅದು ನರಗುಂದ ನವಲಗುಂದ ರೈತರು ಹತ್ಯೆ ಆದದ್ದು ಅಥವಾ ಹೋರಾಟದಲ್ಲೇ ಮಾಡಿದದ್ದು. ಇವತ್ತಿಗೂ ಅವ್ರು ಯಾವ ಸಮಸ್ಯೆ ಸಲ ಹೋರಾಟ ಮಾಡಿದ್ರು ಇವತ್ತಿಗೂ ಸಾಲ್ವ್ ಆಗಿಲ್ಲ. ಅನೇಕ ಈ ದೇಶದಲ್ಲೇ ಲಕ್ಷಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರೈತರು ಆತ್ಮಾಹುತಿ ಆಗಿದ್ದಾರೆ. ಯಾಕೆ ಅದು ಚರ್ಚೆನೇ ಇಲ್ಲ ಈ ದೇಶದೊಳಗೆ. ಮತ್ತು ಯಾರು ಚರ್ಚೆ ಮಾಡೋದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಯ್ತು, ಆ ರೈತರಲ್ಲಿ ಒಗ್ಗಟ್ಟಿಲ್ಲ. ಒಂದಾಗಬೇಕು, ವಿಚಾರ ಮಾಡಬೇಕು, ನಮ್ಮ ಸಮಸ್ಯೆ ಏನು, ಮೂಲ ಎಲ್ಲದ, ಇವತ್ತಿನ ಈ ಒಂದು ಹುತಾತ್ಮ ದಿನದಂದ ನಾನು ವಿಚಾರ ಮಾಡಬೇಕು ಅನ್ನುವಂಥದ್ದು. ವಿಚಾರ ಮಾಡೋದು ಎದ್ದು ಹೋಗೋದು ಅಲ್ಲ, ಕಾರ್ಯಭಕ್ತರು. ಕರ್ನಾಟಕದ ಒಂದು ದೊಡ್ಡ ಮೂಮೆಂಟು ಆಗಿತ್ತು ನಮ್ಮ ರೈತ ಮೂಮೆಂಟ್. ಎಂ ನಂಜುಂಡಸ್ವಾಮಿ ಅವರು, ಡಾಕ್ಟರ್, ಜೊತೆಗೆ ನಮ್ಮ ಬಾಬಾ ಸಾಹೇಬ್, ನಮ್ಮ ಬಾಬಾಗೌಡ ಪಾಟೀಲರು, ಅನೇಕ ಲೀಡರ್ಗಳು ಕುಡ್ಕೊಂಡು, ರುದ್ರಪ್ಪನವರು, ಇವತ್ತೆಲ್ಲ ನೆನೆಸ್ಬೇಕಾಗಿದೆ ಅವ್ರನ್ನೆಲ್ಲ. ಅವರೆಲ್ಲರೂ ಕುಡ್ಕೊಂಡು ದೊಡ್ಡ ಮೂಮೆಂಟ್ ಮಾಡಿದರು, ಜನಜಾಗೃತಿ ಮಾಡಿದರು. ಮತ್ತು ಕಾನ್ಸಿರಾಮ್ ಹೆಸರು ನೆನಪಿಕೊಳ್ರಿ, ಇದನ್ನು ಇವತ್ತು ಕೇಜ್ರಿವಾಲ್ ನೆನಪಿಕೊಳ್ರಿ ಹೆಸರ. ಕೇವಲ ಮೂಮೆಂಟ್ ಮಾಡಿದರೆ ಇಲ್ಲಿ ಅಧಿಕಾರ ಬದಲಾಗ್ತದೆ ಅನ್ನೋದು ಇದೊಂದು ರೀತಿ ನನ್ನ ಅಭಿಪ್ರಾಯದಲ್ಲಿ ಮೂರ್ಖತನದ ಪರಮಾವಧಿ ಅಂತ. ಸ್ಟ್ರೈಕ್ ಮಾಡೋದು ಗೋಳಿಬಾರ ಆಗ್ತದೆ, ಒಂದಿಬ್ಬರು ಸಾಯ್ತಾರೆ, ಒಂದು 4 ಏನೋ ಚೀರಾಡ್ತೀವಿ, ಮಾಡ್ತೀವಿ, ನಂತರ ಒಂದಿಷ್ಟು ಏನೋ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡ್ತಾರೆ, ಮುಗಿದು ನಂತರ ಮರೆತು ಬಿಡ್ತೀವಿ. ಈಗ ಹಾಗಾಗಿ 45 ವರ್ಷಗಳಿಂದ ಆದಂಥದ್ದು ಅದೇ ಸಮಸ್ಯೆ ಇವತ್ತು ಅದ. ಯಾಕೆ ಚಾಲು ಆಗ್ತಾಯಿಲ್ಲ? ನೀವು ಸ್ಟ್ರೈಕ್ ಮಾಡ್ತೀರಿ, ಕೂಡ್ತೀರಿ, ರೋಡ್ಗಳ ಮೇಲೆ ಕೂಡ್ತೀರಿ, ಬಂದ್ ಮಾಡ್ತೀರಿ, ರೈತರೆಲ್ಲ ಕುಡ್ಕೊಂಡು. ಮಾಡಿ ಭೂ ಸ್ವಾಧೀನ ಮಾಡ್ಕೊಂಡ್ರಿ. 1998 ಭೂ ಸ್ವಾಧೀನ ರದ್ದು ಮಾಡಿಸಿದ್ರಿ. ಕೆಲವೊಂದಿಷ್ಟು ಅಲ್ಲೆಲ್ಲ ಒಳ್ಳೆ ಕೆಲಸಗಳು ಆಗ್ತಾವೆ, ಇಲ್ಲಂತಲ್ಲ. ಆದರೆ ಪೂರ್ಣ ಬದಲಾವಣೆ ಅದು ನೀವು ಮಾಡಬೇಕು ಅದನ್ನು. ಯಾಕಂದ್ರೆ ಈ ದೇಶದ ಇವತ್ತು ಸ್ಪಷ್ಟ ಚಿತ್ರ ನಮ್ಮ ಮುಂದದ. ಯಾರು ಆಳ್ತಾ ಇದ್ದಾರಪ್ಪ ನಮ್ಮನ್ನು? ಕೇವಲ 10%. ಅದರ ಒಂದು 3-4% ಜನ ಅಟ್ಟ ಆಳ್ಗೆತ್ತಿದ್ದಾರೆ. ಯಾರದೇ ಬಂಡವಾಳದನೋ, ಯಾರದೇ ದುಡ್ಡದನೋ, ಯಾರ ಹಂತೇಕ ಭೂಮಿದನೋ ಅವರಷ್ಟು ಆಳ್ತಾ ಇದ್ದಾರೆ ನಮ್ಮನ್ನು. ಅಲ್ಲಿ ಬುದ್ಧಿವಂತ ಜನ, ಅನ್ನೋ ಜಾತಿ ಮೇಲೆ ಮಾತಾಡ್ತಾ ಇಲ್ಲ. ಬ್ರಾಹ್ಮಣ ಭಾಳ ಶಾಲೆ ಅವ್ರು ಆಡಿದರು, ಜೈನರು ಆಡಿದರು, ಇಲ್ಲ ಬಿಟ್ಟುಬಿಡೋಣ. ಅವನು ಯಾರು ಬುದ್ಧಿವಂತರದಲ್ಲ ಅವ್ರು ಆಡಿದರು. ಉಳಿದವರು 90% ಜನ ದಡ್ರು ಅಂತ, ಬರ್ಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ. ರೈತರಾಗಿದ್ದೀವಿ, ಒಟ್ಟು ಏನೋ ಬೆಳಿತೀವಿ, ಹೋಗಿ ಮಾರ್ತೀವಿ, ತಂದು ತಿಂತೀವಿ, ಇಷ್ಟನ್ನು ಬಿಟ್ಟು ಮತ್ತೇನೋ ಮಾಡ್ತಾಯಿಲ್ಲ ನಾವು. ಇದರಲ್ಲಿ ಕೆಲವು ಜನ ಬುದ್ಧಿವಂತರ ಸ್ಟ್ರೈಕ್ ಮಾಡಿದ್ರೆ ಹೆಂಗೆ ಮಾಡಿ ಸ್ಕೂಲ್ಟ್ರಿ ಬರ್ಕೊಂಡು ಅವ್ರಿಗೆ ಸ್ವಲ್ಪ ಏನೋ ಬಾಯಿಗೆ ಬಿತ್ತು, ಅವರು ಬಾಜುಗೆ ಹೋಗಿಬಿಡ್ತಾರೆ. ಎಂಥ ಮೂಮೆಂಟ್ ರೀ! ಉತ್ತರ ಭಾರತದ ಮೂಮೆಂಟ್. ಟೆಕ್ಕಾಯಿತರು, ನಮ್ಮ ಚರಣಸಿಂಗರು ಅಂತ ನಾಯಕ, ದೊಡ್ಡ ನಾಯಕ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಚರಣಸಿಂಗರು ಕೊನೆಗೆ ಒಂದು PM ಆಗೋಸ್ಕರ ಒದ್ದಾಡಿ ಹೋದ್ರು. ಕೊನೆಗೂ ಅವ್ರು ಭಾಳಷ್ಟು ಇಟ್ಕೊಳ್ಳಿಲ್ಲ. ಆ ಮಾತು ಬೇರೆ. ಯಾಕೆ ಈ ಮಾತಾಡ್ತಾ ಇದ್ವಿ ಅಂದ್ರೆ, ಹುತಾತ್ಮ ನೆನೆಸೋದು, ಅವತ್ತು ಫಂಕ್ಷನ್ ಮಾಡೋದು, ಏನು ತಿನ್ನೋದು, ಎದ್ದು ಹೋಗ್ಬಿಡೋದು, ಸ್ಟ್ರೈಕ್ ಮಾಡೋದು. ಬಾಬಾಗೌಡರು ಆಗಿರ್ಬೋದು, ನಮ್ಮ ರುದ್ರಪ್ಪನವರು ಆಗಿರ್ಬೋದು, ನಮ್ಮ ನಮ್ಮ DM ನಂಜುಂಡಸ್ವಾಮಿ ಅವರು ಆಗಿರ್ಬೋದು, ಡಾಕ್ಟರ್, ಇವರೆಲ್ಲರೂ ದೊಡ್ಡ ಹೋರಾಟಗಾರರು. ಅವರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಅಧಿಕಾರ ಹೇಳ್ಕೊಬೇಕು. ಬಾಬಾಗೌಡರು MLA ನಿಂತು ಮಾಡಿ ಅವರು ಗೆದ್ದರು. ಆದರೆ ನಂತರ ನಂಜುಂಡಸ್ವಾಮಿಗಳು ಅವರು ನಿಂತು ಏನೋ ಗೆದ್ದರು, ಬಾಬಾಗೌಡರು ಒಂದಿಷ್ಟು ಇದರಿಂದ. ಆ ಸಮಯದಲ್ಲಿ ಭಾಳ ಚೆನ್ನಾಗಿ ನಡೆದಿತ್ತು. ಆದರೂ ಒಗ್ಗಟ್ಟೇ ಇಲ್ಲ ನಮ್ಮ ರೈತರಲ್ಲಿ. ಮೊನ್ನೆ ಭೂ ಸ್ವಾತಂತ್ರ್ಯ ಒಂದು ಹೋರಾಟ ಮಾಡಿದ್ರು. ಅಲ್ಲೆಲ್ಲೂ ನಮ್ಮ ಮೂಲ ಸಮಸ್ಯೆ ಎಲ್ಲೈತಿ? 1 ಪಾಯಿಂಟ್ ಪ್ರೋಗ್ರಾಮ್ ನಮ್ದು ಆಗಬೇಕಾಗಿತ್ತು. ಯಾವುದಂದ್ರೆ, ಮಾರ್ಕೆಟ್ ಇಲ್ಲ ನಮ್ಮೆಲ್ಲ ರೈತರಿಗೆ. ನೀವು ಬೆಳಿತೀರಿ, ಅವ್ರೇನೋ ಹೇಳ್ತಾರೆ ಅಧಿಕಾರಿಗಳು ಬಂದ. ನಿಜವಾಗಿಯೂ ನಮ್ಮ ರೈತ ಈ BSc ಅಗ್ರಿ ಆದವರು, MSc ಅಗ್ರಿ ಆದವರು ಇದ್ರು ಜಾಣಿದ್ದಾರೆ. ಇವರು ತಮ್ಮ ಅನುಭವದಿಂದ ಕಲ್ತಿರ್ತಾರೆ. ಅದನ್ನು ಬೆಳೆನ ಹೆಂಗೆ ಬೆಳಿಬೇಕು, ಏನು ಮಾಡಬೇಕು, ನೀರು ಯಾವಾಗ ಹಾಸ್ಬೇಕು, ಯಾವ ತಿಥಿಗಳಿರ ಏನು ಎಂತು ಅವರಷ್ಟು ಬುದ್ಧಿವಂತ ನಮ್ಮ ಯೂನಿವರ್ಸಿಟಿಯಲ್ಲಿ ಕಲ್ತವ್ರು ಅದಾರ ನನಗೇನು ಅನಿಸೋದಿಲ್ಲ. ಯಾಕಂದರೆ ಅವ್ರು ಪ್ರಾಕ್ಟಿಕಲ್ ನಾಲೆಜೇ ಇರೋದಿಲ್ಲ. ರೈತರ ಮಕ್ಕಳು ಇರ್ಬೋದು, ಅವರು ಬಾಲ್ಯಾವಸ್ಥೆ ಕಲಿತಾರೆ, ಎಜುಕೇಷನ್ ಮಾಡಿದವ್ರ ಮೇಲೆ ಬೆಳಿತಾರೆ. ಹೌದು, ಬುದ್ಧಿವಂತರು. ಅದ್ರ ನಂತರ ಅವ್ರು ಏನು ಮಾಡ್ತಾರೆ ರೀ? ಯಾರು ಎಷ್ಟು ಜನ ಇವತ್ತು MSc ಅಗ್ರಿ ಮಾಡಿದವರು, BSc ಅಗ್ರಿ ಮಾಡಿದವರು ಭೂಮಿಗಳನ್ನು ದುಡಿತಾ ಇದ್ದಾರೆ, ಲಾಭ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರಿಗೂ ಗೊತ್ತದ ಲಾಭ ಆಗೋದಿಲ್ಲ ರೀ ಇಲ್ಲಿ ಅಂತೇಳಿ. ಯಾಕೆ ಖರ್ಚು ಭಾಳ ಅದ, ಲಾಭ ಇಲ್ಲ. ಇಲ್ಲಿ ಮತ್ತೆ ಹೇಳ್ತಾ ಇರ್ತಾರೆ ಮೇಲೆ 1 ಟನ್ ಕಬ್ಬಿಗೆ ನೀವು ಮಿನಿಮಮ್ 400 ರೂಪಾಯಿ ಖರ್ಚು ಮಾಡ್ತೀರಿ ಒಂದು ವರ್ಷದಾಗ. ನಿಮ್ಗೆ ಕೊಡ್ತಾರೆ ಎಷ್ಟು ರೀ ಇವರು? ಇದು ವೈಜ್ಞಾನಿಕವಾಗಿದ್ದು 3,000, 2,500, 3,000 ಕೊಟ್ಟರು ಭಾರಿ ರೀ. ಭಾಳ ಕೊಟ್ಟಿರಿ ಫ್ಯಾಕ್ಟರ್ ಅಂತ. ಹೆಂಗೆ ರೀ ಸಾಧ್ಯದ? ಆ ರೈತ ಹೆಂಗೆ ಉದ್ಧಾರ ಆಗಿ ಸಾಧ್ಯದ? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ನಮ್ಮಲ್ಲೇ. ಸ್ಟ್ರೈಕ್ ಮಾಡೋದು, ಕೊಡೋದು, ಒಂದೇ ಮುಂದಿರ್ತಾರೆ ಅಷ್ಟೇನೋ. ಅವರು ತಮ್ಮ ಲಾಭ ಮಾಡ್ಕೊಳ್ತಾರೆ. ರಾಜಕೀಯ ಮನುಷ್ಯನ ಹಿಡ್ಕೊಂಡು ನಡೆಯಪ್ಪ. ಇದು ಬೇಡಾಗದೆ. ಇವತ್ತು ರೈತರು ನೀವೆಲ್ಲ ಜಾಗೃತ ಆಗಬೇಕಾಗ್ಯದ. ಈ ದೇಶದಲ್ಲೇ ದಲಿತರಲ್ಲೂ ರೈತರಿದ್ದಾರೆ, ಮೇಲ್ಜಾತಿಯವರಲ್ಲೂ ರೈತರಿದ್ದಾರೆ,
ಮುಂದೆ ಆದಿವಾಸಿಗಳಂತೆ ಪಾಪ ಕಾಡಿನಿಂದ ನಾಡು ಮಾಡಿದವರು ರೈತರ, ಇವರು ಎಲ್ಲ ಕಡೆ ರೈತರಿದ್ದಾರೆ. ಮುಂದೆ ಜೊತೆ ಮೈನಾರಿಟಿಗಳಲ್ಲೂ ರೈತರಿರ್ತಾರೆ. ಈ ದಲಿತ ಮುಂದೆ ಆದಿವಾಸಿ ಜೊತೆಗೆ ಮೈನಾರಿಟಿ ಅಂದರೆ OBC ಇವೆಲ್ಲ OBC ಇವ್ರ ಜೊತೆ ಕೂಡಿದ್ರೆ ನೀವು ಅಧಿಕಾರ ಹಿಡಿತೀರಿ, ಅದು ನೀವು ಕೂಡ್ತಾನೆ ಇಲ್ಲ. ಇದೇ ದೊಡ್ಡ ಸಮಸ್ಯೆ ಇಲ್ಲ. ಮತ್ತು ನಿಮ್ಗೆ ಒಂದೇ ಸಮಸ್ಯೆ, ಮಾರ್ಕೆಟ್ ಇಲ್ಲ ನಿಮಗೆ. ವೈಚಾರಿಕವಾಗಿ ಬೆಳೀತಾ ಇದ್ದೀರಿ, ಅದು ಬೆಳೆನೇ ಹೇಳ್ತದೆ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಮತ್ತು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ನೈಸರ್ಗಿಕವಾಗಿ ನಮ್ಮಲ್ಲಿ ಮಾಡ್ತಾನೆ ಇದ್ರು. ಸಗಣಿ ಗೊಬ್ಬರ ಮಾಡ್ತಿದ್ರು, ಭೂಮಿ ಚಂದ ಇಟ್ಕೊಂಡಿದ್ರು, ದುಡಿತಿದ್ರು, ಬೆಳೀತಿದ್ರು. ನೀರು ಇಲ್ಲದಕ್ಕಾಗಿ ಎಲ್ಲ ಕಡೆ ಬೆಳೆ ಬರ್ತಿರಲಿಲ್ಲ. ಯಾವಾಗ ನೀರಾವರಿ ಆಯಿತು, ನೀರಾವರಿ ಇದ್ದಲ್ಲೇ ಒಂದು ಸ್ವಲ್ಪ ಎಲ್ಲ ಕರ್ಲಾಗ್ಸೋದು ಬೆಳೀತಿದ್ರು. ಏನಾದ್ರು ಗಿಡ ಹಚ್ಚು ನೀವು ಎಲ್ಲರಿಗೂ ಇದು ಹಚ್ಚಿ ಹುಲ್ಲು ಇಲ್ಲಿ ಎಲ್ಲ ಕಡೆ ಬೆಳೀತದೆ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನೀರ ನೆಲ ಇದ್ರೆ ಬೆಳೀತದೆ. ಇದು ಮೊದಲು ಅದಕ್ಕೆ ಪುಕುವುಕ ನಿಮ್ಗೆ ಹೆಸರು ಕೇಳಿರ್ಬೇಕು. ಪುಕುವುಕ ನಮ್ಮ ಜಪಾನದ ವಿಜ್ಞಾನಿ ಅವ್ರು ಹೇಳ್ತಾ ಇದ್ರು, ಏನಿಲ್ಲಪ್ಪ ನೈಸರ್ಗಿಕವಾಗಿ ಮಾಡಿರಿ, ಬೆಳೆದು ಕಾಳು ತಗೊಂಡು ಮತ್ತೆ ಅದಾರೆ ಬೆಳೆಯನ್ನು ಡಂಪ್ ಮಾಡಿಬಿಡ್ರಿ ಅಂತೆ, ಅದು ಗೊಬ್ಬರ ಆಗ್ತದಂತೆ. ಎಷ್ಟು ಸರಳ ರೀ. ಪಾಳೇಕರ್ ನಮ್ಮವರು ಅದನ್ನ ಹೇಳ್ತಾ ಇದ್ರು. ಇವತ್ತು ಸಹಿತ ಒಂದು ಎತ್ತು ಸಾಕಿರೋ ಒಂದು ಎಕರೆಗೆ ಗೊಬ್ಬರಕ್ಕೆ ರಗಡ ಆಯಿತು ಅಂತೇಳಿ ಎತ್ತಾರೆ ಒಂದು ಹಾಕ್ಲಾರೆ, ಅದು ಜವಾರಿ ಹಾಕ್ಲಿದ್ರೆ ಇವತ್ತು ಹೇಳ್ತಾ ಇರ್ತಾರೆ. ಇದಕ್ಕಾಗಿ ನಮ್ಮ ರೈತರಿಗೆಲ್ಲ ಗೊತ್ತದ್ರಿ ಇವೆಲ್ಲ. ಯಾವ ಸಮಯದಲ್ಲೇ ಏನೋ ಬೀಜ ತಗೊಳ್ಬೇಕು, ಮನೆಯಿಂದ ಬೀಜ ತಯಾರು ಮಾಡ್ತಿದ್ರು ಇವರೆಲ್ಲ. ಆ ಬೀಜ ಸಾಕಷ್ಟು ಬೆಳೀತಾ ಇದ್ರು. ಒಂದೇ ಇಲ್ಲ ನೀರಾವರಿ ಇಲ್ಲ, ಮಳೆ ಮೇಲೆ ತಂದ್ಕೊಳ್ಳಿ ಪಾಪ ಬರ್ತಿರಲಿಲ್ಲ. ಇವತ್ತು ನಾವು ಎಣ್ಣೆ ಕಾಳುಗಳು ಬೆಳೆದು ಬಂದು ಮಾಡಿಬಿಟ್ಟಿದ್ವಿ. ಮತ್ತೊಂದನ್ನು ಬೆಳೀತಾ ಇಲ್ಲ, ಶೇಂಗಾ ಬೆಳೀತಾ ಇಲ್ಲ, ಬರೀ ಕಬ್ಬು 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 ಬೆಳೀತಾ ಇದ್ವಿ. ಇದು ಬೆಳೀರಿ, ಲಾಭಕ್ಕಾಗಿ ಮಾಡ್ತಾಯಿದ್ರಿ. ಆದರೆ ಪೂರ್ಣ ಲಾಭ ಬರ್ತದೇನೋ ಇಲ್ಲ, ನಿಮ್ಮ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬರೋದಿಲ್ಲ. ಅದು ಮಾಡಬೇಕಾಗಿತ್ತು ನಮಗೆ. ಅದನ್ನು ನಮ್ಮ ಪಂಜಾಬ್ ರೈತರು ಮತ್ತು ಹರಿಯಾಣ ರೈತರು ಅವರು ಅಭ್ಯಾಸ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಸ್ವತಃ ಅನುಭವಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲರಿ ನಮ್ಮ ಮಾರ್ಕೆಟ್ ಬೆಲೆ ಕೊಡ್ರಿ. ಮತ್ತು ಯಾವ ಸರ್ಕಾರನೂ ನಿಮಗೆ ನಮಗೆ ಯಾವ ಸರ್ಕಾರನೂ ಇದನ್ನು ಕೊಡೋದಿಲ್ಲ. MSP ಏನಪ್ಪ ಅಂದ್ರೆ ಇದನ್ನು ಕಾನೂನು ಅವ್ರು ಮಾಡೋದೂ ಇಲ್ಲ. ಈಗಾಗಲೇ ಸಿದ್ಧ. ಹಾಗಾದ್ರೆ ಏನು ಮಾಡಬೇಕು? ಪರಿಹಾರ ಏನಪ್ಪ? ಅದಕ್ಕೆ ರೈತರನ್ನ ನೀವು ನಿಲ್ಲೋದು. ಈಗ ಪ್ರಾಮಾಣಿಕರನ್ನ ಆಯ್ಕೆ ಮಾಡೋದು ನೀವು. ಈಗ ಹುಡುಕಾಡೋದು, ವ್ಯವಸ್ಥೆನ ಬದಲು ಮಾಡೋದು. ಇದನ್ನು ಇದ್ದು ವ್ಯವಸ್ಥೆ ಬದಲು ಮಾಡೋದು ಯಾವಾಗ? ನೀವೆಲ್ಲ ಒಂದಾದಾಗ, ಒಗ್ಗಟ್ಟಾದಾಗ ಯಾರು ಒಂದಾಗಬೇಕು. ಇದೇ ಹೇಳಿದಾರೆ, ರೈತರಾಗಬೇಕು, ಜೊತೆಗೆ OBC ಅವ್ರ ಜೊತೆಗೆ SC ST ಇನ್ನೊಬ್ಬರು ಮೈನಾರಿಟಿ. ಇವ್ರು ಕೂಡ ನೀವು 85% ಆಗ್ತೀರಿ, 85-90% ಬರ್ತೀರಿ. ಇವೆಲ್ಲ ಒಂದು ನಿಮ್ಗೆ ಬೇಕಂತ ಆರಿಸ್ರಿ, ನೀವು ಆಯ್ಕೆ ಮಾಡಿ ನಿಲ್ಲಿಸ್ರಿ, ಆಯ್ಕೆ ಮಾಡಿರಿ. ಈ ಪೊಲಿಟಿಕಲ್ ಪಾರ್ಟಿಗಳಿದ್ದಲ್ಲ, ಈ ಪಾರ್ಟಿಗಳಿಂದ ಪಾರ್ಟಿ ಫಂಡ್ ಬಂದ ಆ ಫಂಡ್ ಯಾವ ಕೊಟ್ಟಿದ್ರು ನಾವು ಲಾಭ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಅವರು. ಇವತ್ತಿರುವಂಥ ವ್ಯವಸ್ಥೆಗಳೆಲ್ಲ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥವು, ಬಂಡವಾಳಶಾಹಿಗಳಿಗೆ ಹೆಲ್ಪ್ ಆಗುವಂಥವು. ಇಂಥ ಚರ್ಚೆ ಇವತ್ತು ಆಗಬೇಕಾಗಿದೆ. ಇದು ನೀವು ಮಾಡ್ತಾ ಇಲ್ಲ. ನೋಡಿರಿ, ನಮ್ಮ ಒಂದು ದೊಡ್ಡ ಪತ್ರಿಕೆಗೆ ಬಡಗಲ್ಪುರ ನಾಗೇಂದ್ರ, ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು, ಅವ್ರು ಇಂಟರ್ವ್ಯೂ ಕೊಟ್ಟರೆ ಅವ್ರು ಎಲ್ಲೂ ಇದನ್ನು ಮಾಡ್ಬೇಕಂತಿಲ್ಲ. ಭೂ ಸ್ವಾಧೀನ ತೊಗೊಳ್ಬೇಕು, ಮಾಡಬೇಕು, ಮತ್ತೇನು ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಸರ್ಕಾರ ನಮ್ಮನ್ನು ದಿಶಾಬಲ್ ಮಾಡ್ತಾ ಇರ್ತವೆ. ಸಾವಯವ ಮಾಡ್ಬೇಕು ಅಲ್ರಿ, ಎಲ್ಲ ರೈತರಿಗೆ ಗೊತ್ತದ. ಸಾವಯವ ಮಾಡೋದು ಗೊತ್ತದ್ರಿ, ಗೊಬ್ಬರದ ಬಗ್ಗೆ ನಾಲೆಜ್ ಐತಿ. ಯಾವ ರೈತ ಎಲ್ಲ ಬೇಸಿಕ್ ನಾಲೆಜ್ ಇರ್ತದೆ ಅವ್ರಿಗೆಲ್ಲ. ನಾವು ರೈತ ಮಾಡಿ ಬಂದವರು ನಮಗೆ ಬೇಸಿಕ್, ನಮಗಿಂತ ಅವ್ರು ಶಾಲೆ ಇರ್ತಾರೆ. ನೋಡಿದ್ದೀನಿ ಸಾಕಷ್ಟು ರೈತರನ್ನ. ಅವ್ರು ಹೆಬ್ಬಟ್ಟಿನವ್ರು ಇದ್ರು ಸಹಿತ ಸಾಕಷ್ಟು ಜನ ಇರ್ತಾರೆ. ಏನು ಮಾಡಬೇಕು ಏನು ಬಿಡಬೇಕು, ಅದು ಪಾಪ ನೀರು ಇಲ್ಲದಕ್ಕೂ ಮಾರ್ಕೆಟ್ ಇಲ್ಲದಕ್ಕೂ ಒದ್ದಾಡ್ತಾ ಇರ್ತಾರೆ. ಮಾರ್ಕೆಟ್ನಂತೆ ಯಾರು ಮಾಡಿಕೊಡೋದಾರ ಏನು? ನಿಮಗೆ ನೋಡಿರಿ, ಈಗ 1 ಕ್ವಿಂಟಲ್ ನೀವು ಜೋಳ ಬೆಳೆದ್ರೆ ಎಷ್ಟು ಖರ್ಚಾಗಿದೆ ನಿಮ್ಗೆ ತೆಗೆದು ನೋಡಿರಿ. ಎಲ್ಲನೂ 1 ಕ್ವಿಂಟಲ್ ಅಕ್ಕಿ ಭತ್ತ ಬೆಳೆದ್ರೆ ಏನು ಬರ್ತೈತಿ, ಎಷ್ಟು ಖರ್ಚು ಬರ್ತೈತಿ. ಇದಂತ ಹೇಳಿದ್ದೆ ನಿಮಗೆ. ಶುಗರ್ದು ಇದೆಲ್ಲ ಶುಗರ್ ಇಂಡಸ್ಟ್ರಿ ಅವ್ರು ಇವರ ಲಾಭ ಹೋಗ್ಬಿಡ್ತಾರೆ. ಕಾರ್ಖಾನೆ ಅವರು ಮಳಿ ತಯಾರು ಮಾಡ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಎಲ್ಲ ಮಾಡಿ ಹೇಳಿದ್ರು ನಮ್ಗೆ ನುಕ್ಸಾನ ಅಂತ ಹೇಳ್ತಾರೆ. ಯಾವ ಬೇಕಾದ್ರೆ ಕೇಳ್ರಿ ಅವರು. ಯಾವುದೇ ಬ್ಯಾಂಕ್ ಕರ್ನಾಟಕ ಯಾವುದೇ ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿ ಕರ್ನಾಟಕದಲ್ಲಿ ಲಾಭ ಐತದ ಯಾರು ಹೇಳಿದ್ದಾನೆ? ಲಾಭ ಅಂತ ಯಾರು ಹೇಳಿದ್ರೆ ಲಾಸ್ ತೋರಿಸ್ತಾರೆ, ಅದನ್ನು ಹೊಡ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಗೌರ್ಮೆಂಟ್ಗಳು ಏನು ಲಾಭ ತೊಗೊಳ್ತಾರೆ. ಇದೇ ಇಲ್ಲ ನೋಡೋದು ಬಿಸ್ನೆಸ್. ಅವ್ರು ಮಾಡ್ಕೊಳ್ತಾರೆ, ನಮಗಲ್ಲ, ರೈತಗಲ್ಲ. ರೈತರಿಗೆ 2,500 3,000 ಕೊಡ್ಬೇಕಾದ್ರೆ 300 ಸಲ ಅಡ್ಡಾಡ್ಬೇಕು ನಾವು. ಕಾಲ ಚಪ್ಪಲಿ ಹರ್ಕೊಂಡು, ಸಾಹೇಬ್ರು ನಮ್ದು ನೋಡ್ರಿ, ಸಾಹೇಬ್ ನಮ್ಮ ಕಬ್ಬು ಒಯ್ಯಿರಿ, ನಮ್ದು ಒಯ್ಯಿರಿ ನೋಡ್ರಿ. ಹೇಗೆ ಬಾಳಿಸ್ಬಿಟ್ರೆ ಅದು ದಿಂಡು ಹಾಕೈತಿ, ಬೆಂಡ್ ಆಗಿಬಿಡುತ್ತೆ ಕಬ್ಬ, ಅದು ಬರೋದಿಲ್ಲ. ಅದಕ್ಕೆ ಪಾಪ ಜಾಡ್ ಸಾಯ್ತಾರೆ ಪಾಪ ರೈತರು. ಹೀಗಾಗಿ ಎಲ್ಲ ಹೋರಾಟ ಇವತ್ತು ನಮ್ಮ ಹೇಳಿದ್ನಿಲ್ಲ ಬಡಗಲಪುರ ನಾಗೇಂದ್ರ ಅವರು ಇದನ್ನು 1 ಪಾಯಿಂಟ್ ಪ್ರೋಗ್ರಾಮ್. ಮತ್ತು ಇನ್ನೊಂದು ಮೆದ್ನ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಗೋಡನ್ ಕೊಡಿಸುವಂಥ ವ್ಯವಸ್ಥೆ ನೀವು ಸಹಕಾರ ಸಂಘ ಮೂಲಕ ಮಾಡಿಸ್ರಿ. ಸರ್ಕಾರ ಅಂತ ಮಾಡೋದಿಲ್ಲ. ಯಾಕಂದ್ರೆ ವ್ಯಾಪಾರಿಗಳಿಗೆ ಅನುಕೂಲ ಆಗೋದು. ಗೋಡನ್ ನೀವು ಮಾಡಿರೋದ್ರೆ ನೀವ್ಯಾಗ ವ್ಯಾಪಾರಿಗಳು ಅವ್ರು ಹೇಳಿದಕ್ಕೆ ಮಾರ್ತೀರಿ. ನಿಮ್ಗೆ ಇಟ್ಕೊಳ್ಳೋಕೆ ಒಂದು ಜಾಗ ಸಿಗುತ್ತೆ. ರೈತ ಇಟ್ಕೊಳ್ಳೋ ಜಾಗ ಇರಲ್ಲ, ಬೆಳೆ ಬೆಳೆದಿದ್ದನ್ನು ಅವತ್ತೇನು ಬರ್ತೈತಿ ಅವ್ರು ಹೊರಗೆ ಹಾಕಬೇಕು. ಅವರು ಈಗ ಗಂಟೆ ಬಂತು ತಿರುಗರು, ಒಂದು 10 ಟನ್ ಬಂತು ಅಥವಾ 10 ಕ್ವಿಂಟಲ್ ಬಂತು, 10 ಕ್ವಿಂಟಲ್ ಬಂತು. ಮನೆ ಇಟ್ಕೋದ್ರಿ. ಒಬ್ಬ ಬಡ ರೈತಂದ, ಸಣ್ಣ ರೈತಂದ 1 ಎಕರೆ 2 ಎಕರೆ ಇರೋದು, ಮನೆ ಇಟ್ಟಿರ್ತದ್ರಿ, ಗುಡಿಸ್ಲಗತಿ ಇರೋದು. ಅವಾಗ ಮಕ್ಕಳ ಜಾಗ ಇರೋದಲ್ಲ ಪಾಪ ರೈತರು. ತನ್ನ ಜನಗಳೆಲ್ಲ ಹೊರಗೆ ಪಾಪ ಬಿಸ್ಲಾಕಿಟ್ಟಿರ್ತಾನೆ.
ಅಂತ ರೂಪಾಯಿಗಳು ಬೆಳೆ ಬಂದು ಕೂಡ ಹಾಕಿಬಿಡ್ತಾರೆ ಪಾಪ ಬಂದ ರೇಟಿಗೆ ರೇಟ್ ಬಿದ್ದೇ ಇರ್ತದೆ. ರಾಶಿ ಸಮಯದಲ್ಲಿ ಯಾವುದೇ ರಾಶಿ ಬರಲಿ, ಗೊಂಜಾಳ ಬರಲಿ, ಜ್ವಾಳ ಬರಲಿ, ಮತ್ತೇನೋ ಬರಲಿ, ಭತ್ತ ಬರಲಿ, ಯಾವ ರಾಶಿ ಬರೋದಿದೆ ಆ ರೇಟ್ ಡೌನ್ ಇರ್ತದೆ. ಇದು ಸಿಂಪಲ್ ಪಾಲಿಸಿ, ಎಲ್ಲರಿಗೂ ಗೊತ್ತಾಗುವಂಥದ್ದು. APMC ಇದನ್ನು ನಡೆಯುವಂಥವು ದಲಾಲಿ ವ್ಯವಸ್ಥೆ ಇರೋದ್ರಿಂದ. ಅದಕ್ಕಾಗಿ ಚೌಟು ರಾಮಣ್ಣ ಅವತ್ತು ಮಾಡಿದರು. ಚೌಟು ರಾಮ್ ಮತ್ತೊಂದು ಹೇಳ್ತಾ ಇದ್ದೀನಿ, APMC ತಂದವರು ಇವರು ಹರಿಯಾಣದವರು. ಅವ್ರು ಯಾಕೆ ತಂದ್ರೆ ಪಾಪ ಅನ್ಯಾಯ ಆಗಬಾರಂತಂದ್ರೆ ಇವತ್ತು ಅದಕ್ಕೂ ಅನ್ಯಾಯ ಆಗ್ಲಿಕ್ಕೆ ಅಲ್ಲಿ ದಲಾಲರ ಒಳಗೆ ಹೋಗ್ಕೊಂಡು ರೈತರಿಗೆ ಲಾಭ ಇದ್ದಂಗೆ ಮಾಡ್ತಾಯಿರ್ತಾರೆ. ಅವರು ಆರಾಮಿರ್ತಾರೆ ಪಾಪ. ಅವರು ತಪ್ಪಂತಲ್ಲ, ಯಾರು ನನಗೂ ಅವಕಾಶ ನಾನು ಅದನ್ನ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಇವತ್ತು ಹುತಾತ್ಮ ದಿನದಂದು 1 ಪಾಯಿಂಟ್ ಪ್ರೋಗ್ರಾಮ್ ರೈತರು ತೊಗೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಬೆಂಬಲ ಬೆಲೆ ಕಾನೂನು ಮಾಡಿರಿ. ಇಲ್ಲ ನೀವು ಒಂದಾಗಿ ನೀವು ಸರ್ಕಾರ ರಚನೆ ಮಾಡೋಗ್ರಿ, ಎಲ್ಲರೂ ಕೂಡ ಆಗೋದಿಲ್ಲ. ಸರ್ಕಾರ ಏನಿಲ್ಲ, ಸರ್ಕಾರ ಇದ್ದವರೆಲ್ಲ ಭಾಳ ಜನರು ಇದ್ದಾರಲ್ರಿ. ಇಲ್ಲ, ನಮ್ಮಲ್ಲೇ ಒಂದಿಷ್ಟು ಬುದ್ಧಿವಂತ ಜನ ಅಧಿಕಾರಕ್ಕಾಗಿ ಏನೇನೋ ಮಾಡಿ ಹಿಡ್ಕೊಂಡಾರ. ಅದಕ್ಕೆ ಈ ದಿಶೆಯಲ್ಲಿ ರೈತರು ಒಂದಾಗಿ ಹೋರಾಟ ಮಾಡೋದು ಇವತ್ತು ಅನಿವಾರ್ಯದ. ಹುತಾತ್ಮ ಒಂದಿಷ್ಟೇನೋ ಭಾಷಣ ಬಿಗಿದು ಹೋಗುವಂಥದ್ದಲ್ಲ. ಭಾಷಣ ಬಿಗಿದ್ರಿಂದ ರೈತರು ಏನು ಆಗೋದು ಇಲ್ಲ. ಯಾಕಂದ್ರೆ ಈಗ ರೈತರು ಬಂದು ಸಾಕಷ್ಟು ಮಾಡೋಗಿದ್ರೆ ಇನ್ನಷ್ಟು ನಿಮಗೆ ಬೇಕಾದ್ರೆ, ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾಗಿದ್ರೆ ರೇಟ್ ಬರಬೇಕು. ಬೆಳೆದ ಬೆಳೆಗೆ ರೇಟ್ ಬರಬೇಕು, ಅದೊಂದು ಪಾಯಿಂಟ್. ಆ ದಿಶೆಯಲ್ಲೇ ನೀವು ಒಂದಾಗಿ ಹೋರಾಟ ಮಾಡಿ. ಮತ್ತು ಇದ್ದ ಸರ್ಕಾರಗಳು ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಮತ್ತೊಂದಿರಲಿ, ಮುಗಿದಿರಲಿ, JDS ಮನೆ ನಮಗೆ ಅಂತ ಹೇಳ್ತಾರೆ ದೇವೇಗೌಡರು. ಏನು ಚೇಂಜ್ ಮಾಡಿದ್ರಪ್ಪ ಅವರು? ಇದಕ್ಕೊಂದು 2 ದಿನ ಉದಾಹರಣೆ ಕೊಡ್ತಾರೆ. ಅದಲ್ಲ ಮುಖ್ಯ ಚೇಂಜ್ ಆಗಬೇಕಾಗಿದ್ದು, ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಿಸ್ತಾರೋ ಅದು ಕೊಡಬೇಕು. ಅದು ಕಾನೂನು ಆಗಬೇಕು ಅಷ್ಟೇ. ಮ್ಯಾಕ್ಸಿಮಮ್ ಆದ್ರೆ ಭಾಳ ಚಲೋ. ಕಡೆಗೆ ಮಿನಿಮಮ್ ಸಿಗಲಿ ಪಾಪ ರೈತ ಅಷ್ಟೇ ಬೇಡಾತಾರೆ ಅವ್ರು. ನಮ್ಗೆ ಮಿನಿಮಮ್ ಕೊಡ್ರಿಯಪ್ಪ ನಾವು ಬದುಕುವಂಗೆ ಅಂತೇಳಿ 100 ರೂಪಾಯಿ ಖರ್ಚು ಮಾಡಿರ್ತೀವಿ, ನಮ್ಗೆ ಅಟ್ಲೀಸ್ಟ್ 120 ರೂಪಾಯಿ ಸಿಗೋಂಗೆ ಮಾಡಿರಿ ಅಂತಾರೆ. ಅದು ಮಾಡೋಸಿದ್ರು ನಾವಿಲ್ಲ, ಅದು ಮಾಡೋದು ಇಲ್ಲ. ಅಲ್ಲೇ ಲಾಭ ಇರುತ್ತೆ ಅವ್ರಿಗೆ, ಮಿಡಲ್ ಮ್ಯಾನ್ಗಳಿಗೆ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ರೈತರು ಹುತಾತ್ಮ ದಿನದಂದು ಯೋಚನೆ ಮಾಡಿ ಆ ದಿಶೆಯಲ್ಲಿ ಹೋರಾಟ ಮಾಡಿ ಒಂದಾಗಿ ಹೋರಾಟ ಮಾಡಿ ರಾಜಕೀಯ ವ್ಯವಸ್ಥೆ ಬದಲು ಮಾಡೋದು ಎಷ್ಟು ಸಾಧ್ಯದ ಮಾಡಿದ್ರೆ ಸಾಧ್ಯ ಐತಿ. ಮಾಡೋರು ಯಾರ? ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು? ಆದ್ಮೇಲೆ ಎಲ್ಲಿವ ನೀವು ಕೇಳಿದ್ರಿ, ನಿಮಗೇನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ನೀವು ಕಾಮೆಂಟ್ ಮಾಡೋದು ನಿಲ್ಲಿಸಿ ಹೋಗ್ಬೇಡ್ರಿ. ಜೊತೆಗೆ ಶೇರ್ ಮಾಡೋದು ನಿಲ್ಲಿಸ್ಬೇಡ್ರಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಕೇಳ್ಕೊಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯ ಕೈಗೊಂಡು ವಂದನೆಗಳು.